ಹಲೋ ನಮಸ್ಕಾರ. ಬೆಳಿಗ್ಗೆನೇ ಎದ್ದು ಇವತ್ತು ಕರೆಂಟ್ ಬಂದಿದ್ದೆವು. ನೀರು ಚಾಲೂ ಮಾಡಿ ಕಬ್ಬಿಗೆ ನೀರು ಉಣಿಸ್ತಾ ಇದ್ದೀನಿ. ನೋಡ್ಬೋದು ಹೇಗಿದೆ ನಮ್ಮ ಕಬ್ಬು ಅಂತ. ರಾತ್ರಿ 3 ಗಂಟೆ ಕೊಡ್ತಾರೆ ಲೈಟ. 3 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ನೀರು ಉಣಿಸ್ಬೇಕು ಕಬ್ಬಿಗೆ. ಇದಾಗಿಂದ ನೋಡ್ಬೋದು ಇಲ್ಲಿ 10 ಗಂಟೆ ತನಕ ಕರೆಂಟ್ ಬರ್ತಾವೆ. ನಿನ್ನೆ ಸದಿ ಎಲ್ಲ ಆಗಿದೆ. ನಿನ್ನೆ ಸದಿ ತೆಗೆದೆಲ್ಲ ಆಗ್ಯದ. ಸದಿ ತೆಗೆದು ಚೆಂದಾಗಿ ನೀರು ಬಿಡ್ಬೇಕು. ಈಗ ನೀರು ಬಿಟ್ಟು ನೀರು ಚಾಲೂ ಮಾಡಿದ್ದೀನಿ. ಒಂದೊಂದು ಈ ಥರ ಹೋಗ್ತಾವೆ ನೀರು. ಎಲ್ಲೆಲ್ಲಿಗೆ ಹೋಗ್ತಾವೆ, ಹೆಂಗೆ ಹೋಗ್ತಾವೆ ನೋಡಿ. ಒಳಗಡೆ ಹೋಗ್ತಾ ಈ ಥರ ಇದೆ ಕಬ್ಬು. ಈಗ 1 2 ಗಣಕ್ಕಿ 3 ಗಣಕ್ಕಿ ಇದನ್ನು ನಿಮಗೇನೋ ತೋರಿಸ್ಬೇಕೀಗ. ತೋರಿಸೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ನಮ್ಮದು ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಒಡ್ಡ. ಯಾವ ಥರ ಇದೆ ಅಂದರೆ ಈ ಥರ ಇದೆ. ಈ ಒಡ್ಡ ವಿಶೇಷ ಅಲ್ಲ, ಇದರ ಒಳಗೆ ಏನಿದೆ ಅನ್ನೋದು ತುಂಬ ವಿಶೇಷ. ಇಲ್ಲಿ ಬಂತು ನೋಡಿ. ಇದು ನಮ್ಮ ಹೊಲದಲ್ಲಿ ಸಾಕು ಮಾಡಿರೋಂಥ ಹಂದಿ ಮನೆ. ಇದು ಎದ್ರಿ ಈ ಥರ ಎಲ್ಲ ಒಡ್ಡ. ಇಲ್ಲಿ ಒಂದಾಗಿದೆ, ಹಾಗೆ ಈ ಕಡೆ ಒಂದಿದೆ. ಈಗ ಇಲ್ಲಿಂದ ಇಲ್ಲಿ ಹೋಗಿ ದಾಟಿ ಹಿಂಗೆ ಬಂದವು ಪೂರ್ತಿ. ಆ ಕಡೆಯಿಂದ ಈ ಕಡೆ ಪೂರ್ತಿ ಹೇಗಿದಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಅದಕ್ಕೊಂದು ಬರೋಲ್ಲ ಜನಕ್ಕೆ ಹತ್ತಿರ ಕಾರಣ. ಇಲ್ಲಿದೆ ನೋಡಿ. ಇದು ಮಣ್ಣು ಈ ಥರ ಹಾಕಿವಿ. ಇಲ್ಲಿ ಒಡೆದು ಇದು ನಿನ್ನೆ ಮೊನ್ನೆ ಆಗಿರೋದು ಅನಿಸುತ್ತೆ. ಈಗ ಕರೆಕ್ಟ್ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಆಗಿದೆ. ಹೆಂಗೆ ಮಾಡೋದು ಸಾಕಾಗಿದೆ. ಇದು ಹಂದಿ ಕಾಲಾಗ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು. ನೋಡೋಣ. ಈಗ ಕೂಡ ಇದೇ ರೀತಿ ಇದೆ. ಇಲ್ಲಿ ಏನಾದರೂ ಮಾಡೋಣ. ಬಾಯ್, ಸಿ ಯು.